ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದೇ ಕಾಂಗ್ರೆಸ್ ಅವರೇ ಹೋರಾಟ ಮಾಡಿದ್ರು, ವಾಪಸ್ ತಗೊಂಡ್ಲಿಲ್ಲ ಅವ್ರನ್ನ ಸರ್ಕಾರದಲ್ಲಿ. ಲಕ್ಷ್ಮಣ್ ಸವದಿ ಅವರು ಈ ವಿಚಾರವಾಗಿ ಮೊಬೈಲ್ ನೋಡಿದ್ರು ಅಂತ ಇದೇ ಕಾಂಗ್ರೆಸ್ ಅವ್ರು ಗಲಾಟೆ ಮಾಡಿದ್ರು. ನಾವು 3 ಜನ ಮಂತ್ರಿನ ಒಂದೇ ಸರಿ ತೆಗೆದಾಕಿದ್ರಿ, ವಾಪಸ್ ತಗೊಂಡಿಲ್ಲ. ನೀವು ಕಾಂಗ್ರೆಸ್ ಅವರು ಈ ನಾಗೇಂದ್ರನ್ನ ಮತ್ತೆ ಸೇರ್ಪಡೆ ಮಾಡಕ್ಕೆ ಏನಂತದ್ದು ಕಾರಣ ಏನು? ಈ 187 ಕೋಟಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೋಗಿದೆ. ಅವನೇನೋ ನಮ್ಮ ಬಾಯಿ ಬಿಟ್ಟರೆ ನಮ್ಮ ಬಯಲಾಗ್ತೈತೆ. ನಮ್ಮ ಈ ಹಗರಣದ ಮೂಲ ಸೂತ್ರಧಾರಿಗಳು ಯಾರು ಅಂತ ಬಯಲಾಗ್ತೈತೆ ಅನ್ನೋ ದೃಷ್ಟಿಯಿಂದ ನೀವು ಅವನಿಗೆ ಕ್ಯಾಬಿನೆಟ್ಟಿಗೆ ತಗೊಂಡ್ರ? ಜನ ಕೇಳೋ ಪ್ರಶ್ನೆ. ಆದ್ದರಿಂದ ಈ ಒಂದು ನಮ್ಮ ಸಂಘಟಿತ ಹೋರಾಟ, ನಾನು ಹೇಳ್ತಾ ಇದ್ದೀನಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ, ಈ ಬಾರಿ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಪ್ರಶ್ನೆನೇ ಇಲ್ಲ. ನೋ ಕ್ವಶನ್ ಅಟ್ ಆಲ್, ನೋ ಆಲ್ಟರ್ನೇಟಿವ್. ಮಾಡಿಲ್ಲ ಅಂದ್ರೆ ಮುಂದಿನ ಅಧಿವೇಶನಲ್ಲೂ ಬಿಡಲ್ಲ ನಾವು. ಇದು ತಾರ್ಕಿಕ ಅಂತ್ಯಕ್ಕೆ ಬಿಜೆಪಿ ಡಿಸೈಡ್ ಮಾಡಿಬಿಟ್ಟಿದ್ದೀರಿ. ನಾವು ದಲಿತರ ಹಣ ತಿಂದ್ರೆ ಸರ್ಕಾರದಲ್ಲಿ ಇರಬಾರ್ದು ಅನ್ನೋ ಒಂದು ಮಾನದಂಡನ ಇನ್ನು ಮುಂದೆ ಶುರುವಾಗಬೇಕು. ಕರ್ನಾಟಕದ ವಿಧಾನಸಭೆಯಲ್ಲಿ ಇರಬೇಕು, ಸರ್ಕಾರದಲ್ಲಿ ಯಾರು ದಲಿತರ ಹಣ ನುಂಗ್ತಾರೋ ಅವ್ರು ಇರಬಾರ್ದು ಅನ್ನೋದು ಒಂದು ಮೆಸೇಜ್ ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೀರಿ, ಯಶಸ್ವಿಯಾಗಿ ಕೊಟ್ಟಿದ್ದೀರಿ. ಯಶಸ್ವಿಯಾಗಿ ಹೋರಾಟ ನಮ್ಮೆಲ್ಲ ಶಾಸಕರು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಹೋರಾಟ ಮಾಡಿದ್ದೀರಿ. ನಮ್ಮ ಹೋರಾಟಕ್ಕೆ 100% ನಾಗೇಂದ್ರ ರಾಜೀನಾಮೆ ಆಗೇ ಆಗುತ್ತೆ. ಮತ್ತೆ ಸಾವಿರಾರು ಜನ ಕಾರ್ಯಕರ್ತರು ನಮ್ಮ ಜಿಲ್ಲೆಗಳಲ್ಲಿ, ಸಾವಿರಾರು ಜನ ಕಾರ್ಯಕರ್ತರು ನಮ್ಮ ಜಿಲ್ಲೆಗಳಲ್ಲಿ 1 ವಾರಗಳ ಕಾಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಿದ್ದಾರೆ. ಇದರಿಂದ ನಾನು ಹೇಳ್ತಾ ಇದ್ದೀನಿ, ನಾಗೇಂದ್ರ ರಾಜೀನಾಮೆ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಇಲ್ಲ ಅವರಿಗೆ. ನಾಗೇಂದ್ರ ಮಸ್ಟ್ ಗೋ, ನೋ ಕ್ವಶನ್ ಅಟ್ ಆಲ್. ಹಂಗೇನ ಮಾಡಿಲ್ಲ ಅಂದ್ರೆ ನಾವು ಮುಖ್ಯಮಂತ್ರಿ ಮನೆಗೂ ಮುತ್ತಿಗೆ ಹಾಕ್ತೀವಿ, ಬಿಡಲ್ಲ. ಅವರೇನನ್ನ ಇನ್ನೊಂದು ವಾರದ ಒಳಗಡೆ ಅಥವಾ 15 ದಿನದ ತೀರ್ಮಾನ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಖ್ಯಮಂತ್ರಿ ಮನೆಗೂ ಮುತ್ತಿಗೆ ಹಾಕ್ತೀರಿ, ಬಿಡಲ್ಲ. ಇದನ್ನ ತಾರ್ಕಿಕ ಬಿಜೆಪಿ ಅಂಡ್ JDS NDA ಡಿಸೈಡ್ ಮಾಡಿದಿರಿ, ನಾವು ಇದನ್ನ ಬಿಡಲ್ಲ. 100ಕ್ಕೆ 100% ರಾಜೀನಾಮೆ ಖಚಿತ. ಯಾವ್ದು ಬೇಗ ಓಪನ್ ಆಗ್ತದೋ ಅದು. ಅವ್ರು ನನಗೆ ಇಂದ ಮನೆ ಕೊಟ್ಟಿಲ್ಲ, ಒಳ್ಳೇದೇ ಆಯ್ತು. ಒಂದು ಪಾಲಿಸಿ ಮಾಡ್ತೀರಿ ಅಲ್ಲ, ನಮಗೆ ಕೊಟ್ಟಿರೋದ್ರಿಂದ ಮುಂದೆ ಯಾವ ವಿರೋಧ ಪಕ್ಷ ನಾಯಕರಿಗೂ ಮನೆ ಸಿಗದಂಗೆ ನೋಡ್ಕೋಣ ನಾವು ನೆಕ್ಸ್ಟ್ ನಮ್ಮ ಸರ್ಕಾರ ಬಂದಾಗ. ಸರ್, ಈಗ ಇದರಿಂದ ನಾಗೇಂದ್ರ ವಿಚಾರ ಇಟ್ಕೊಂಡಿರೋದ್ರಿಂದ ಉಳಿದೆಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚನೆ ಮಾಡೋಕ್ಕಾಗಿಲ್ಲಲ್ಲ, ಅವ್ನು ಬೇಸರ ಇಲ್ವಾ ನಿಮಗೆ? ಸರ್, ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ಸರ್, DK ಶಿವಕುಮಾರ್ ಮತ್ತು ಬಿಜೆಪಿ JDS ನಾಯಕರು ಮ್ಯಾಚ್ ಫಿಕ್ಸಿಂಗ್ ಆಗಿದೆ, ಈ ಬಿಡಿ ನೈಟ್ ವಿಚಾರ ಸಂಬಂಧಪಟ್ಟಂತೆ ಹೋರಾಟ ಮಾಡಿಲ್ಲ. ಕಳೆದ 10 ಅಧಿವೇಶನದಲ್ಲಿ ರೈತರದು 10 ಸರಿ ಹೋರಾಟ ಮಾಡಿದಿರಿ, ವಿಧಾನಸಭೆ ಒಳಗಡೆನೂ ಹೋರಾಟ ಮಾಡಿದಿರಿ, ಉತ್ತರ ಕರ್ನಾಟಕ ವಿಚಾರವಾಗೂ ಮಾಡಿದಿರಿ, ಬಿಡದಿ ವಿಚಾರವಾಗಂತೂ ನಾನೇ ಹೋಗಿದ್ದೀನಿ, ಸ್ವತಃ ಹೋಗಿ ನಾನೇ ಬಂದಿದ್ದೀನಿ. ಬರದ ಬಗ್ಗೆ ಹೋರಾಟ ಮಾಡಿದ್ದೀನಿ, ಫ್ಲಡ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡಿದ್ದೀನಿ. ಟಚ್ ಅಂಡ್ ಗೋ ಇಂದ ಏನು ಆಗಲ್ಲ ಅಂತ ಗೊತ್ತಾದ ಮೇಲೆ ಇದನ್ನ ಒಂದು ತಾರ್ಕಿಕ ಅಂತ್ಯ. ನೀವು ಯಾವಾಗ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಕೆಲವು ಸರಿ ಬರಿತಾ ಇರ್ತೀರ, ತಾರ್ಕಿಕ ಬಿಜೆಪಿಯವರು ಬರದ್ದು ಟಚ್ ಮಾಡ್ತಾರೆ, ವಾಕೌಟ್ ಮಾಡ್ತಾರೆ, ಹಿಂಗೆಲ್ಲ ಬರೀತಾರೆ. ಅದಕ್ಕೆ ಇದು ನೋ ಟಚ್ ಅಂಡ್ ಗೋ, ಫಿನಿಶ್ ಅಷ್ಟೇ. ಈ ಸರಿ ಮಾಡೇ ಮಾಡ್ತೀನಿ. ನಮ್ಮ ಹೋರಾಟಕ್ಕೆ, ಬಿಜೆಪಿಯ ಹೋರಾಟಕ್ಕೆ ಬೆಲೆ ಸಿಗುತ್ತೆ ಅನ್ನೋ ವಿಶ್ವಾಸ. ಇವ್ರು ಕೊಡಲಿಲ್ಲ ಅಂದ್ರೆ ದೇವರೇ ಡಿಸೈಡ್ ಮಾಡಿಬಿಟ್ಟವ್ರು, ಇವ್ ಮನೆ ಕಳಿಸ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ ಅಷ್ಟು ಸರಿ ಕೂಗಿದ್ದೀರಿ.
ದೇವರ ಹೆಸರು ಅಷ್ಟು ಸರಿ ಕೂಗಿಲ್ಲ. ಅಷ್ಟು ಸರಿ ವಿಧಾನಸಭೆ ಒಳಗಡೆ ನಮ್ಮ ಎಲ್ಲ ಶಾಸಕರು ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ, ಅಷ್ಟು ಕೂಗಿದ್ದೀರಿ ನಾವು. ಗ್ಯಾರಂಟಿ ಈ ಒಂದು ಏನು 187 ಕೋಟಿ ದಲಿತರ ಹಣವನ್ನು ನುಂಗದಂಥವನಿಗೆ